ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, PUC ರಿಸಲ್ಟ್ ಅಪ್ಡೇಟ್ ಗೇಮ್ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ PUCದು ರಿವ್ಯಾಲ್ಯೂಷನು ಮತ್ತು ರೀಟೋಟ್ಲಿಂಗು ಸ್ಕ್ಯಾನ್ ಕಾಪಿ ಪ್ಲಸ್ ನಿಮ್ಮದು PUCದು ಸೆಕೆಂಡ್ ಎಕ್ಸಾಮು, ಇವಾಗ ಏನು ಫಸ್ಟ್ ಎಕ್ಸಾಮ್ ಮುಗಿತಲ್ಲ, ಇನ್ನು ಸೆಕೆಂಡ್ ಎಕ್ಸಾಮ್ ಬಗ್ಗೆ ಯಾವಾಗಿದೆ, ಯಾವಾಗ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಅದಕ್ಕೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಫ್ರೆಂಡ್ಸ್, ಇದಕ್ಕೆ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಹಾಕಿ ಇದೇ ರೀತಿ ನಾನು ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾರೆ. ನೆಕ್ಸ್ಟ್ ಇಂಜಿನಿಯರಿಂಗ್ದು ಮತ್ತು ನಿಮ್ಮದು ಸ್ಕಾಲರ್ಶಿಪ್ ಎಲ್ಲ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ಸೊ ಈಗ ಮೊದಲಿಗೆ ರಿವ್ಯಾಲ್ಯೂಷನ್ ಅಪ್ಡೇಟ್ ಬಗ್ಗೆ ಹೇಳ್ತೀನಿ ನಿಮಗೆ. ರಿವ್ಯಾಲ್ಯೂಷನ್ ನಿಮ್ಮದು ಒಂದು ಸ್ಕ್ಯಾನ್ ಕಾಪಿಗೆ ಎಷ್ಟಿರುತ್ತೆ ಅಂದರೆ 530 ರೂಪೀಸ್, ಪ್ರತಿ ಸಬ್ಜೆಕ್ಟಿಗೆ 530 ರೂಪೀಸ್ ಇರುತ್ತೆ ನೀವು ಅಪ್ಲೈ ಮಾಡಬೇಕಾದ್ರೆ. ಆಮೇಲೆ ರಿವ್ಯಾಲ್ಯೂಷನ್ಗೆ ಎಷ್ಟು ಅಂದರೆ 1470 ರೂಪಾಯಿ ಇರುತ್ತೆ. ಓಕೆ, ನೀವು ಸ್ಕ್ಯಾನ್ ಕಾಪಿ ಫಸ್ಟ್ ತರಿಸಿ ಆಮೇಲೆ ಚೆಕ್ ಮಾಡ್ಕೊಂಡು ಆಮೇಲೆ ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋಕ್ಕಾಗುತ್ತೆ. ಇದು ನೀವು ನೆನಪಿರಲಿ, ಫಸ್ಟ್ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಬೇಕು, ಸ್ಕ್ಯಾನ್ ಕಾಪಿ ಬಂದ ತಕ್ಷಣ ಆಮೇಲೆ ನೀವು ರಿವ್ಯಾಲ್ಯೂಷನ್ ಅಪ್ಲೈ ಮಾಡೋಕ್ಕಾಗುತ್ತೆ. ಓಕೆ, ಓನ್ಲಿ ರಿವ್ಯಾಲ್ಯೂಷನ್ ಅಪ್ಲೈ ಮಾಡಿದ್ರೆ ಡೈರೆಕ್ಟು 1470 ರೂಪಾಯಿ ಪ್ರತಿ ಸಬ್ಜೆಕ್ಟ್ಗೆ ನೀವು ಅಪ್ಲೈ ಮಾಡ್ಬೋದು. ಮರು ಎಣಿಕೆ ರೀಟೋಟ್ಲಿಂಗ್ಗೆ ಯಾವುದೇ ಶುಲ್ಕ ಇರಲ್ಲ. ಯಾವಾಗ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ನಿಮಗೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿ, ನೀವು ಸ್ಕ್ಯಾನ್ ಕಾಪಿ ಏನಂತ ತರಿಸ ಅಂದರೆ ನೀವು ಸ್ಕ್ಯಾನ್ ಕಾಪಿ ತರಿಸಿ ಹೆಂಗೆ ಮಾರ್ಕ್ಸ್ ಎಷ್ಟಿದೆ, ನನಗೆ ರಾಂಗ್ ಜಾಸ್ತಿ ಬರ್ದಿರೋದನ್ನ ಕಡಿಮೆ ಹಾಕಿದ್ದಾರೆ ಅಂತ ಇನ್ನೊಂದ್ಸತಿ ನೀವು ಕ್ರಾಸ್ ವೆರಿಫೈ ಮಾಡ್ಕೋಬೋದು ತರಿಸಿ. ಆದರೆ ಕನ್ಫರ್ಮ್ ಇದ್ದರೆ ಮಾತ್ರ ತರಿಸಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡಿ. ಓಕೆ, ಯಾವಾಗಿಂದ ಸ್ಟಾರ್ಟ್ ಆಗ್ತಾಯಿದೆ ಅಂದರೆ ಸ್ಕ್ಯಾನ್ ಕಾಪಿ 10th ಏಪ್ರಿಲ್ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. 16th ತನಕ ಇರುತ್ತೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡೋಕ್ಕೆ. ನೀವು ಸ್ಕ್ಯಾನ್ ಕಾಪಿ ಡೌನ್ ಮಾಡೋಕ್ಕೆ ಯಾವಾಗ ಇರುತ್ತೆ ಅಂದರೆ ನಿಮಗೆ 14th ಏಪ್ರಿಲ್ ಟು 19th ಏಪ್ರಿಲ್ ತನಕ ಇರುತ್ತೆ. ಅವಾಗ ನೀವು ಡೌನ್ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಬೋದು. ಓಕೆ, ಆಮೇಲೆ ಅಂದರೆ ನಿಮ್ಮದು ರಿವ್ಯಾಲ್ಯೂಷನ್ ಯಾವಾಗಿರುತ್ತೆ ಅಂದರೆ 15th ಏಪ್ರಿಲ್ ಟು 20 ಏಪ್ರಿಲ್ ತನಕ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಆನ್ಲೈನ್ ಇರುತ್ತೆ ಕಂಪ್ಲೀಟು. ನೀವು ನಿಮ್ಮ ಕಾಲೇಜಲ್ಲಿ ಹೋಗಿ ನೀವು ಪ್ರಿನ್ಸಿಪಲ್ ಹತ್ರ ಹೋಗಿ ಕೇಳಿ ಅಪ್ಡೇಟ್ ಮಾಡ್ತಾರೆ ಅವರು. ಅವ್ರು ಯಾವ ರೀತಿ ಅಪ್ಲೈ ಮಾಡೋದಲ್ಲ ಅವರೇ ಅಪ್ಲೈ ಮಾಡ್ತಾರೆ ನಿಮ್ಮದು ಆನ್ ಬಿಹಾಫ್ ಆಫ್ ಇವರು. ಓಕೆ, ಸೇಮ್ ಇದು ಎಲ್ಲ. ಓಕೆ, ನೀವು ವೆಬ್ಸೈಟ್ ಆನ್ಲೈನಲ್ಲೇ ಅಪ್ಲೈ ಮಾಡೋದಿರುತ್ತೆ, ನಿಮ್ಮ ಕಾಲೇಜಲ್ಲಿ ಅಪ್ಲೈ ಮಾಡ್ತಾರೆ ನೀವು ಹೋಗಿ. ಈಗ ಎಕ್ಸಾಮ್ 2 ಬಗ್ಗೆ ಹೇಳ್ತೀನಿ ನಿಮಗೆ. ಎಕ್ಸಾಮ್ 2 ಬಗ್ಗೆ ಯಾರ್ಯಾರು ಎಲಿಜಿಬಲ್ ಇರ್ತೀರಂತ. ಎಕ್ಸಾಮ್ 2 ಬಗ್ಗೆ, ಎಕ್ಸಾಮ್ 2 ಯಾರು ಎಲಿಜಿಬಲ್ ಅಂದರೆ ನೀವು ಈಗ ಏನಂದರೆ ನಿಮ್ಮದು ಫೇಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಕೆ, ನೀವು ನೆಕ್ಸ್ಟ್ ಎಕ್ಸಾಮ್ 2ನ ಬರಿಬೋದು. ನೀವು ಸ್ಕೋರ್ ಇಂಪ್ರೂವ್ಮೆಂಟ್ ಮಾಡ್ಕೋಬೋದಾದ್ರೆ ಇನ್ ಕೇಸ್ ನಿಮ್ಮದು ಈಗ ಫಸ್ಟ್ ಎಕ್ಸಾಮಲ್ಲಿ ಯಾವುದಾದ್ರು ಸಬ್ಜೆಕ್ಟು ಕಡಿಮೆ ಇದೆ, ನಾನು ಅದು ಜಾಸ್ತಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀವು ಎಕ್ಸಾಮ್ 2 ಬರಿಬೋದು. ಓಕೆ, ಎಕ್ಸಾಮ್ 3ನೂ ಬರಿಬೋದು. ಆ ಎಕ್ಸಾಮ್ 2 ಅಲ್ಲಿನೂ ಕಡಿಮೆ ಬಿದ್ದರೆ ತಿಳ್ಕೊಳ್ಳಿ, ಅದು ಬೆಸ್ಟ್ ಆಫ್ 1 ಯಾವುದು ಎರಡರಲ್ಲಿ ಯಾವ್ದು ಚೆನ್ನಾಗಿದೆ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ನೀವು ಅದು ಚೆನ್ನಾಗಿಲ್ಲ ಅಂದರೆ ನೀವು ಎಕ್ಸಾಮ್ 3ನೂ ಬರಿಬೋದು. ಅದರಲ್ಲಿ ಯಾವ್ದು ಬೆಸ್ಟ್ ಇದೆಯಲ್ಲ, ಯಾವ್ದು ಜಾಸ್ತಿ ಮಾರ್ಕ್ಸ್ ಇಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ನೀವು ಅದನ್ನು ಆನ್ಲೈನ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಎಕ್ಸಾಮ್ 2 ಬರೀಬೇಕಾದ್ರೆ ಆನ್ಲೈನ್ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಇದು ಇಲ್ಲಿ ಆನ್ಲೈನಲ್ಲಿ ವೆಬ್ಸೈಟ್ ಇದೆ, KSEAB.karnataka.go.in ವೆಬ್ಸೈಟು. ಇದರಲ್ಲಿ ನೀವು ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಪರ್ ಸಬ್ಜೆಕ್ಟಿಗೆ ಎಷ್ಟಿದೆ ಪರೀಕ್ಷೆ 2. ಓಕೆ, ಇದು ಯಾರಂದರೆ ರಿಪೀಟರ್ಸು ಪ್ಲಸ್ಸು ನೀವೇನಾದರೂ ನಿಮ್ಮದು ಇಂಪ್ರೂವ್ಮೆಂಟ್, ನಿಮ್ಮ ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಹೋಗೋರು ಎಲ್ಲರಿಗೂ ಇದು. ಓಕೆ, ನಿಮ್ಮದು SC ST ಮತ್ತು ಕ್ಯಾಟಗರಿ 1 ಅವ್ರಿಗೆ ಅಮೌಂಟ್ ಎಷ್ಟಾದರೂ ಒಂದು ಸಬ್ಜೆಕ್ಟಿಗೆ 140 ರೂಪೀಸು, 2 ಸಬ್ಜೆಕ್ಟಿಗೆ 270, 3 ಅಥವಾ ಹೆಚ್ಚಿನ ವಿಷಯಗಳಿಗೆ 400 ರೂಪೀಸ್ ಇರುತ್ತೆ. ಓಕೆ, ಆಮೇಲೆ ಆನ್ಲೈನ್ ಅರ್ಜಿ ಶುಲ್ಕ ಎಷ್ಟಾದರೆ ಅದು 1 ರೂಪಾಯಿ ಇರುತ್ತೆ. ಓಕೆ, ಆಮೇಲೆ ಇಂಪ್ರೂವ್ಮೆಂಟ್ಗೆ ಪ್ರಥಮ ಬಾರಿಗೆ ಒಂದು ಸಬ್ಜೆಕ್ಟ್ಗೆ 175 ರೂಪೀಸ್ ಇಂಪ್ರೂವ್ಮೆಂಟ್. ಅಂದರೆ ನೀವು ಆಲ್ರೆಡಿ ಮಾರ್ಕ್ಸ್ ಕಡಿಮೆ ಬಿದ್ದರೆ, ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಕೆಮಿಸ್ಟ್ರಿ ನಿಮ್ದು ಯಾರಲ್ಲಿ ಮಾರ್ಕ್ಸ್ ಕಡಿಮೆ ಇದ್ದರೆ ನೆಕ್ಸ್ಟ್ ಬರೀಬೇಕಂದ್ರೆ ಇದಕ್ಕೆ 175 ರೂಪೀಸ್ ಇದೆ ಒಂದು ಸಬ್ಜೆಕ್ಟಿಗೆ. ಓಕೆ, ಆಮೇಲೆ ಈಗ ಟೈಮಿಂಗ್ ಯಾವಾಗಿದೆ ಅಂದರೆ ಅಪ್ಲೈ ಮಾಡೋದು ಇದು ಇಂಪಾರ್ಟೆಂಟು. ಯಾಕಂದ್ರೆ ಈಗ ನೀವು ಇವಾಗ ಡಿಸೈಡ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ ಬರೋದ್ರೆ ಇವಾಗಲೇ ಬರೀರಿ. ಯಾವಾಗಿಂದ ಸ್ಟಾರ್ಟ್ ಆಗ್ತಾಯಿದೆ ನಿಮಗೆ, ನಿಮ್ಮದು 17th ಏಪ್ರಿಲು ಲಾಸ್ಟ್ ಇರುತ್ತೆ. ನೀವು ಅಷ್ಟೊಳಗೆ ಕಾಲೇಜಲ್ಲಿ ಕೇಳ್ಕೊಳ್ಳಿ. ನಿಮ್ಮ ದಂಡರಹಿತ ಯಾವಾಗ 16th. ಓಕೆ, ಫಲಿತಾಂಶ ಇವಾಗ ಏನು ಬಂತಲ್ಲ ಇಲ್ಲಿಂದ 16 ತನಕ ಇರುತ್ತೆ. ಆಮೇಲೆ ದಂಡ ಸಹಿತ ದಿನಾಂಕ 17 to 18 ಲಾಸ್ಟು. ಓಕೆ, ಪ್ರಾಂಶುಪಾಲರು ಆಮೇಲಿಂದ ಅಮೌಂಟು ಅಲ್ಲಿ ಕೊಡ್ತಾರೆ. ಓಕೆ, ಸೊ ಇದು ಎಕ್ಸಾಮ್ 2 ಬಗ್ಗೆ. ಓಕೆ, ಈಗ ಯಾರು ಅಪ್ಲೈ ಮಾಡಬೇಕಂದ್ರೆ ಇದನ್ನು ನಿಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಎಕ್ಸಾಮ್ 2 ಬಗ್ಗೆ ನಿಮ್ಮ ಕಾಲೇಜಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಪ್ಲೈ ಮಾಡ್ಬೋದು. ಈಗ ನೆಕ್ಸ್ಟ್ ಏನಂದರೆ ಯಾರು ಅಪ್ಲೈ ಮಾಡ್ರಂದರೆ ನಿಮ್ಮ ಸ್ಕೋರ್ ನೋಡ್ಕೊಳ್ಳಿ, ಈಗ ರಿಸಲ್ಟ್ ಶೀಟ್ ನೋಡ್ಕೊಳ್ಳಿ. ಯಾವುದಾದ್ರು ಸಬ್ಜೆಕ್ಟು ನನಗೆ ಇನ್ನೂ ಮಾರ್ಕ್ಸ್ ಬರಿಬೋದಾ, ಈಗ ನಂಗೆ ಓದೋಕ್ಕಾಗುತ್ತಾ ಇಲ್ಲ, ಯಾಕಂದರೆ CET ಒಂದಿದೆ, CET ಮುಗಿದ ತಕ್ಷಣ ನೆಕ್ಸ್ಟ್ ನಿಂಗೆ ಓದೋಕ್ಕಾಗುತ್ತಾ ಇಲ್ಲ ಅಂತ. ಆಮೇಲೆ CETಗೆ ಯಾವ್ದು ಕನ್ಸಿಡರ್ ಮಾಡ್ತಾರೋ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ KCETಗೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಕ್ವಿಕ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.